ಈ ಸೃಷ್ಟಿಯಲ್ಲಿ ಎಷ್ಟು ಲೋಕಗಳಿದೆ ಗೊತ್ತಿಲ್ಲ ಅಲ್ವಾ? ಅನ್ಲಿಮಿಟೆಡ್. ಓಕೆ, ಬಟ್ ಪ್ರತಿಯೊಂದು ಲೋಕದಿಂದ ಬರೀ ಇಬ್ಬರು ಮಾತ್ರನೇ ಅಟ್ ಅ ಗಿವನ್ ಟೈಮ್ ಎರ್ತಲ್ಲಿ ಇರ್ತಾರೆ. ಅದಕ್ಕೆ ಒಬ್ಬೊಬ್ರಿಗೂ ಆಗಲ್ಲ. ಸೊ ನೀವು ತೀರೋಗಿದ ಮೇಲೆ ಯು ಗೋ ಬ್ಯಾಕ್ ಟು ಯುವರ್ ವರ್ಲ್ಡ್. ಅಲ್ಲಿ ಕತೆ ಕೇಳ್ತಾರೆ, ಏನಾಯಿತು, ಭೂಮಿಗೆ ಹೋಗಿದೆಯಾ, ಎಲ್ಲ ಚೆನ್ನಾಗಿತ್ತು, ನಾವು ಹೋಗ್ಬೋದಾ? ದೆ ಗೆಟ್ ಇನ್ಸ್ಪೈರ್ಡ್, ದೆ ಗೆಟ್ ರೆಕಾರ್ಡೆಡ್ ಇನ್ ದ ಬುಕ್ಸ್. ಆ್ಯಂಡ್ ಅವಾಗ ಗೊತ್ತಾಗುತ್ತೆ ನನ್ನ ಸೋಲ್ ಪ್ಲಾನ್ ಇದು, ನಾನು ಏನು ಮಾಡಿದ್ದೀನಿ, ಎಷ್ಟು ಆಪರ್ಚುನಿಟೀಸ್ ಲೈಫಲ್ಲಿ ಬಂತು, ಎಷ್ಟು ನಾನು ಮಿಸ್ ಮಾಡಿದ್ದೀನಿ. ಪ್ರತಿಯೊಂದು ಆವಾಗ ರಿಪೆಂಟ್ ಆಗ್ತೀವಿ, ರಿಯಲೈಸ್ ಆಗ್ತೀವಿ. ಮಿಸ್ಟೇಕ್ಸು, ಕರ್ಮಗಳು ಗೊತ್ತಾಗುತ್ತೆ. ಅದು ಆವಾಗ ಗ್ಯಾರಂಟಿ ಆಗುತ್ತದೆ. ಬಟ್ ಮುಂಚೆನೇ ನಿಮ್ಗೆ ರಿಯಲೈಸೇಷನ್ ಬರಬೇಕೆಂದ್ರೆ ಮೆಡಿಟೇಷನ್ ಮಾಡಬೇಕು, ಬೇರೆ ದಾರಿ ಇಲ್ಲ. ನೀವು ಧ್ಯಾನ ಮಾಡಿಲ್ಲ ಅಂದರೆ ಇಲ್ಲಿ ಹೋಗಿ ಎಲ್ಲ ಕತೆ ನೀವು ಅವಾಗ ಅರ್ಥ ಆಗುತ್ತದೆ. ಆಸ್ಟ್ರಲ್ ವರ್ಲ್ಡ್ಸಲ್ಲಿ ಆವಾಗ ಸಿನಿಮಾ ಕಾಣಿಸ್ತದೆ. ಆ ಸಿನಿಮಾ ಇವಾಗಲೇ ನೀವು ನೋಡಿದರೆ ಯು ಕ್ಯಾನ್ ರೀಪ್ ದ ಆಪರ್ಚುನಿಟೀಸ್. ಸೋಲ್ ಪ್ಲಾನು ಗೊತ್ತಾಗುತ್ತೆ, ಕರ್ಮನೂ ತೀರೋಗುತ್ತದೆ. ಯು ಕ್ಯಾನ್ ಕಂಪ್ಲೀಟ್ ಆ್ಯಂಡ್ ಗೋ.